ಬಿಗ್ ಬಾಸ್ ಸೀಸನ್ 10 ಒಂದಿಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು. ಅದರಲ್ಲೂ ಈಗಲೂ ಕೂಡ ಹೊರಗಡೆ ಬಂದ ನಂತರ ಅಚ್ಚಳಿಯದ ನೆನಪಾಗಿ ಉಳಿದಿರ್ತಕ್ಕಂಥದ್ದು ಸಂತು ಪಂತು ಸ್ನೇಹ. ಸೊ ಆ ಸ್ನೇಹಿತರ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಎಸ್ ಸಂತು ಅವರೇ, ಸಹಜವಾಗಿ ಒಂದು ವಿಶೇಷತೆಗಳಿರುತ್ತೆ ಲೈಫಲ್ಲಿ, ಬಟ್ ಸಂತೋಷ್ ಅವರ ಸ್ನೇಹ ನಿಮ್ಗೆ ಎಷ್ಟು ವಿಶೇಷತೆ ಅನಿಸುತ್ತೆ ಇವತ್ತಿನ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ? ಸರ್, ಯಾರು ಹೆಂಗಾರು ಹೇಳ್ಕೊಬೋದು, ಏನಾರು ಹೇಳ್ಬೋದು. ಬಹುಶಃ ನನಗೆ ತಂದೆ ತಾಯಿ ಇಲ್ಲ, ನನ್ನ ಹೆಂಡತಿ ಅಷ್ಟೇ ಇದ್ದಿದ್ದು. ನನಗೆ ಯಾವ ಸ್ನೇಹನೂ ಅಷ್ಟಾಗಿ ನನಗೆ ಸಿಕ್ಕಿರಲಿಲ್ಲ, ಯಾರ ಸ್ನೇಹನೂ ಸಿಕ್ಕಿರಲಿಲ್ಲ. ಬಹುಶಃ ಒಂದು ಸ್ನೇಹನ ಸಂಪಾದನೆ ಮಾಡೋಕ್ಕೋಸ್ಕರನೇ ಬಿಗ್ ಬಾಸ್ಗೆ ದೇವರು ಅವಕಾಶ ಕೊಟ್ಟು ಕಳಿಸ್ದ ಅನಿಸುತ್ತೆ. ಬಟ್ ಇಷ್ಟೊಂದು ಪ್ರೀತಿ ಕೊಡ್ತಕ್ಕಂಥ ಅಣ್ಣ, ಸ್ನೇಹಿತರು, ಒಂದು ಬಂಧು ಬಳಗ, ಒಂದು ರಿಲೇಷನ್ಶಿಪ್, ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾಣಿಕ್ಯನೇ ನಂಗೆ ಸಿಕ್ಕೈತೆ ಅಂತ ಅನ್ಕೋತೀನಿ. ಭಾರಿ ಖುಷಿಯಾಗುತ್ತೆ. ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಒಂದು ಬಾಂಡಿಂಗ್ ಬಹುಶಃ ನನ್ನ ಲೈಫಲ್ಲಿ ಸಿಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ಎಲ್ಲವಾಗಲೂ ನಾನು ಒಂಟಿ ಅಂತ ಅನ್ಕೋತಾ ಇರುವೆ. ಈಗ ಯಾರೇ ಬಂದು ನನ್ನ ಹತ್ರ ಕೇಳಿದ್ರು, ನಿಮ್ಮ ಯಜಮಾನ್ರಿಲ್ವಾ, ನಿಮ್ಮ ಅಣ್ಣ ಇಲ್ವಾ ಅಂತ ಕೇಳ್ತಾರೆ. ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೂ ನಿಮ್ಮ ಅಣ್ಣನ ಕರ್ಕೊಬರ್ನಿಲ್ವಾ, ಒಬ್ಬರೇ ಬಂದ್ಬಿಟ್ಟಿದ್ದೀರಲ್ಲ ಅಂತಾರೆ. ಸೊ ನನಗೆ ಭಾರಿ ಒಂದು ಖುಷಿ ಆಗ್ತದೆ. ಬಿಗ್ ಬಾಸಲ್ಲಿ ನಾನು ಪ್ರೈಸ್ನ ಗೆದ್ದನೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ನೇಹ ಗೆದ್ದೆ, ಒಂದು ಒಳ್ಳೆ ಅಣ್ಣನ ಗೆದ್ದೆ, ಒಂದು ಒಳ್ಳೆ ಮನಸ್ಸು ಗೆದ್ದೆ, ಒಂದು ಕರುಣನಂತ ಹೃದಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಗೆದ್ದೆ. ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ. ಹೇಳಿದ್ರೆ ಇದೇನಿದು ಬರೀ ಜಾಸ್ತಿ ಹೊಗಳ್ತಾನೆ ಅನ್ಕೋತಾರೆ. ನಮಗೆ ಗೊತ್ತಿರೋದು ಇಷ್ಟೇ, ಪ್ರೀತಿ ಮಾಡಿದ್ದೀನಿ, ಉಳಿಸ್ಕೊಂಡಿದ್ದೀನಿ, ಗೆದ್ದಿದ್ದೀನಿ, ಕಣ್ಣೀರು ಹಾಕಿದ್ದೀನಿ. ಇಷ್ಟನ್ನೆಲ್ಲನೂ ಕೂಡ ಸಾಯೋವರೆಗೂ ಉಳಿಸ್ಕೊತೀನಿ ಅಷ್ಟೇ.